ಈಗ ವಿಪಕ್ಷ ನಾಯಕರ ವಿಚಾರದಲ್ಲಿ ಕರ್ನಾಟಕ ವಿಧಾನಸಭೆ ವಿಪಕ್ಷ ನಾಯಕರು ಬಗ್ಗೆ ಕಾಂಗ್ರೆಸ್ನ ಸರ್ಕಾರದಿಂದ ಸಚಿವರು ಶಾಸಕರು ಕೂಡ ಒಂದು ರೀತಿ ಕ್ಯೂ ನಿಂತು ಬೈಯುವ ರೀತಿಯ ಪರಿಸ್ಥಿತಿ ಆಗಿದೆ. ಪಕ್ಷದಲ್ಲಿ ಅವರ ಬಗ್ಗೆ ಇರುವಂತಹ ಅಸಮಾಧಾನ ಬಹಿರಂಗವಾಗಿ ಯಾರು ಹೇಳ್ತಾ ಇಲ್ಲ ಇದ್ರೂ ಕೂಡ ಆಂತರಿಕವಾಗಿ ಒಪ್ಕೊಳ್ತಾರೆ ನಿಮ್ಮ ಪಕ್ಷದ ನಾಯಕರು. ನಮ್ಮವರು ಸಾಕಾಗ್ತಿಲ್ಲ, ಕಾಂಪ್ರಮೈಸ್ ಈ ರೀತಿಯಂತ ಮಾತುಗಳು ನಿಮ್ಮ ಪಕ್ಷದ ನಾಯಕರಲ್ಲೇ ಕೇಳ್ಬಾರ್ದು. ಅದನ್ನ ಅವರು ಬಹಿರಂಗವಾಗಿ ಹೇಳ್ತಿಲ್ಲ. ಬಟ್ ಸರ್ಕಾರದವರು ಶಾಸಕರು ಕೂಡ ಒಬ್ಬ ವಿಪಕ್ಷ ನಾಯಕರನ್ನ ರಸ್ತೆಯಲ್ಲಿ ನಿಂತು ಬೈಯುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಬಿಜೆಪಿ ಯಾಕೆಂದ್ರೆ ವಿಪಕ್ಷ ನಾಯಕರು ಅನ್ನುವಂತ ಶಾಡೋ ಸಿಎಂ ಅನ್ನುವಂತ ಹೇಳುವಂತಹ ಸಂದರ್ಭಕ್ಕೆ ವಿಪಕ್ಷ ನಾಯಕರಿಗೆ ಕಾಂಗ್ರೆಸ್ ಒಬ್ಬ MLA ನೇರವಾಗಿ ಬೈಯುವಂತ ಧೈರ್ಯ ಮಾಡ್ತಾರೆ ಅಂದ್ರೆ ಯಾವ ರೀತಿ ಇದೆ? ಈ ಅಶೋಕರು ಹಿಂದಿನಿಂದ ಪ್ರತಿ ಬಾರಿ ಕೂಡ ಅವರು ಆಡಳಿತ ಪಕ್ಷದಲ್ಲೇ ಇದ್ದರು. ಯಾವಾಗ ಅಂತ ಹೇಳಿದ್ರೆ ನಮ್ಮ ಸಮ್ಮಿಶ್ರ ಸರ್ಕಾರ ಪ್ರಾರಂಭ ಆದ ಮೇಲೆ ಇವತ್ತಿನವರೆಗೆ ಹಾಗಾಗಿ ಸ್ವಲ್ಪ ಆಡಳಿತದ ಕಡೆಗೆ ಅವರ ಹೆಚ್ಚಿನ ಮನೋಸ್ಥಿತಿ ಆಡಳಿತದ ವ್ಯವಸ್ಥೆಯ ಕಡೆ ಇದೆ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕು, ಅಂಕಿಅಂಶಗಳು ಸರಿಯಾಗಿ ಗೊತ್ತಿರಬೇಕು, ಕೇವಲ ಜಗಳ ಮಾಡುವುದಲ್ಲ, ಎಕ್ಸೆಪ್ಟಬಿಲಿಟಿ ಫ್ರಮ್ ದಿ ಪಬ್ಲಿಕ್, ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ವಿಪಕ್ಷ ನಾಯಕ ಹೌದು ಸರ್, ನಾನು 1 ವರ್ಷ ವಿಪಕ್ಷ ನಾಯಕನಾಗಿದ್ದೆ ವಿಧಾನ ಪರಿಷತ್ನಲ್ಲಿ. ನಮ್ಮ ಶಂಕರಮೂರ್ತಿಯವರು ಸುಮಾರು 25 ವರ್ಷಕ್ಕಿಂತಲೂ ಹೆಚ್ಚು ಆಗಿ ಸ್ಪೀಕರ್ ಆಗಿ ಮಂತ್ರಿಗಳಾದವರು ಒಂದು ಮಾತು ಹೇಳಿದರು. ನಾನು ನನ್ನ ಇಡೀ ಅವಧಿಯಲ್ಲಿ ಒಬ್ಬ ಸಮರ್ಥ ವಿಪಕ್ಷ ನಾಯಕನಾಗಿ ವಿಧಾನಸಭೆಯಲ್ಲಿ ವಿಚಾರಗಳ ಆಧಾರಿತ ಪ್ರಸ್ತಾಪ ಮಾಡಿ, ನಿಮ್ಮ ಸಿದ್ದರಾಮಯ್ಯನವರು ನನ್ನಲ್ಲಿ ಕ್ಷಮೆ ಕೇಳಿದ್ದಾರೆ. ನಾನು ಬಜೆಟ್ ಮೇಲೆ ಚರ್ಚೆ ಮಾಡಿದಾಗ ಅಂಕಿಅಂಶಗಳನ್ನೆಲ್ಲ ಕೊಟ್ಟ ಮೇಲೆ ಅವರೇನು ಪರ್ಸೆಂಟೇಜ್ ಲೆಕ್ಕ ಹಾಕಿದರು. ನಾವು ಪರ್ಸೆಂಟೇಜ್ ಹೆಂಗೆ ಜಾಸ್ತಿ ಆಗುತ್ತೆ ಅಂತ ಹೇಳುವಂಥದ್ದನ್ನ ಹೇಳಿದೆವು. ಅವರು ಟೋಟಲ್ ಪ್ರತಿಯೊಂದು ಬಜೆಟ್ ಕೂಡ ಜಾಸ್ತಿ ಆಗುವಂಥದ್ದು ಬಜೆಟ್ ಸೈಜ್ಗಳು ಸ್ವಾಭಾವಿಕ. ಅವರು ಆ ಸೈಜಿನ ಮೇಲೆ ಹೋದರು. ನಾನು ಪರ್ಸೆಂಟೇಜ್ ನೆರೆಯ ತಮಿಳುನಾಡು, ಕೇರಳ ಎಲ್ಲವನ್ನು ಮಾಡಿದಾಗ ಕೊನೆಗೆ ಹೌದು ನೀವು ಹೇಳುವಂಥದ್ದು ಸರಿ ಇದೆ, ಆ ದೃಷ್ಟಿಯಲ್ಲಿ ನಿಮ್ಮ ಆರ್ಗ್ಯುಮೆಂಟ್ ಒಪ್ಪಿಕೊಳ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು ಶಂಕರಮೂರ್ತಿ. ಆದ ಕಾರಣ ಇದಕ್ಕೆ ಭಾರಿ ಅಧ್ಯಯನದ ಅಗತ್ಯ ಇದೆ. ಇಡೀ ದಿನನಿತ್ಯ ಓಡಾಟ ಮಾಡುವುದರಿಂದ ಪಕ್ಷದ ನಾಯಕನಾಗಿ ಬೆಳವಣಿಗೆ ಆಗ್ಬೋದು, ವಿರೋಧ ಪಕ್ಷದ ನಾಯಕನಾಗಿ ಬೆಳವಣಿಗೆ ಆಗಲ್ಲ. ವಿರೋಧ ಪಕ್ಷದ ನಾಯಕನಿಗೆ ತಾಳ್ಮೆ ಬೇಕು ಮತ್ತು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಬೇಕು. ಇದು ನನ್ನ ಅನಿಸಿಕೆ. ಈಗ ಸಿ.ಟಿ. ರವಿ ಅವರನ್ನು ಮುನ್ನೆಲೆ ತರುವಂತಹ ಒಂದು ಕಸರತ್ತು ನಡೀತಾ ಇದೆ ಪಕ್ಷದಲ್ಲಿ ಅನ್ನುವಂತ ಮಾತು. ಪರಿಷತ್ನಲ್ಲಿ ವಿಪಕ್ಷ ನಾಯಕರಿಗೆ ಸಿ.ಟಿ. ರವಿ ಮಾಡಿದ್ರೆ ಅಶೋಕ್ ಆಟೋಮೆಟಿಕಲಿ ಅವ್ರ ಹುದ್ದೆ ಹೋಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಇದರಲ್ಲಿದೆ ಸಮುದಾಯದ ಕಾರಣ. ಸರ್, ಇದೆಲ್ಲ ಭಾರಿ ಕ್ಲಿಷ್ಟ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿಗಳು. ಅಧಿಕಾರ ಇಲ್ಲದವ, ಯಾವುದೋ ಒಂದು ಜವಾಬ್ದಾರಿ ಜನರಲ್ ಸೆಕ್ರೆಟರಿಯೋ ಅಥವಾ ಬೇರೆ ಯಾವುದೋ ಇಲ್ಲದವ ಇದಕ್ಕೆ ಉತ್ತರ ಕೊಟ್ಟರೆ ಅದಷ್ಟು ಒಳ್ಳೆಯದಾಗೋದಿಲ್ಲ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಅಧ್ಯಯನ, ಅಂಕಿಅಂಶ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದಂಥ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ನಾಯಕರ ಅವಶ್ಯಕತೆ ಮೇಲ್ಮನೆಯಲ್ಲೂ ಇದೆ, ಕೆಳಮನೆಯಲ್ಲೂ ಇದೆ. ಯಾಕೆಂತ ಹೇಳಿದರೆ ಸಿದ್ದರಾಮಯ್ಯನನ್ನು ಬುಲ್ಡೋಸ್ ಮಾಡಲಿಕ್ಕೆ ಸಾಧಾರಣದ ಸಿದ್ದರಾಮಯ್ಯರನ್ನು ಬುಲ್ಡೋಸ್ ಮಾಡಲಿಕ್ಕೆ ಸಾಧಾರಣರಿಗೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಅನುಭವವೂ ಇದೆ, ಮತ್ತೊಂದು ಪ್ರೆಸೆಂಟೇಷನ್ನ ಸ್ಟೈಲ್, ಎಕ್ಸೆಪ್ಟ್ ಅವರ ಒಂದು ಬೈ ಬರ್ತ್ ಬಂದಿರುವಂಥ ಒಂದು ಎರೋಗೆನ್ಸಿ ಬಿಟ್ಟರೆ ಸಿದ್ದರಾಮಯ್ಯರು ಬಾಕಿ ಎಲ್ಲದರಲ್ಲಿ ಕೂಡ ಒಂದು ರೀತಿಯಲ್ಲಿರುವಂಥದ್ದು ನಾವು ಕಂಡಿದ್ದೇವೆ. ಜನ ಒಪ್ಪಿಕೊಳ್ಳುವ ರೀತಿಯಲ್ಲಿ ನಾವು ಮಾತುಕತೆಗಳನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.